ಇರಾನ್ ಜೊತೆ ಟ್ರಂಪ್ ಸಂಧಾನದ ಮಾತುಕತೆಯನ್ನಾಡಿದ್ದಾರೆ. ಸಂಧಾನ ಮಾತುಕತೆಗೆ ಇನ್ನು ಸ್ಪಷ್ಟನೆ ಸಿಗ್ತಾ ಇಲ್ಲ. ಈಗಾಗಲೇ ಬೇಸತ್ತೋಗಿದ್ದಾರೆ, ಸಾಕಾಗೋಗಿದೆ. ಡೊನಾಲ್ಡ್ ಟ್ರಂಪ್ ಕೂಡ ಸಂಬಂಧಪಟ್ಟಂತೆ ಆರ್ಥಿಕತೆಯು ಬಹಳಷ್ಟು ಏರಿಳಿತವನ್ನ ಕಾಣ್ತಾ ಇದೆ. ಹೀಗಾಗಿ ಇರಾನ್ ಜೊತೆ 5 ದಿನಗಳ ಕಾಲ ಯುದ್ಧ ಮಾಡೋದು ಬೇಡ ಅನ್ನುವಂತ ರೀತಿಯಲ್ಲಿ ಸಂಧಾನ ಮಾತುಕತೆಯಾಗಿದೆ. ಸಂಧಾನ ಮಾತುಕತೆಗೆ ಸ್ಪಷ್ಟತೆ ಮಾತ್ರ ಸಿಗ್ತಾ ಇಲ್ಲ. ಈ ಹಿನ್ನೆಲೆ ಮತ್ತೆ ಏರಿಕೆ ಕಾಣ್ತಾ ಇದೆ ಕಚ್ಚಾ ತೈಲದ ಬೆಲೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದರ ಏರಿಕೆಯಾಗಿದೆ. $100 ಬ್ಯಾರೆಲ್ ಕಚ್ಚಾ ತೈಲ. ಹೀಗೆ ಮುಂದುವರೆದ್ರೆ 100 ಅಲ್ಲ 200ರ ಗಡಿ ದಾಟಿದ್ರೂ ಕೂಡ ನಮಗೇನು ಅಷ್ಟೊಂದು ಆಶ್ಚರ್ಯ ಕುತೂಹಲ ಅಂತ ಅನ್ಸೋದಿಲ್ಲ. ಈಗಾಗಲೇ ಇರಾನ್ ಜೊತೆ ಸಂಧಾನ ಮಾತುಕತೆಗೆ ಎಲ್ಲೋ ಒಂದು ಕಡೆ ಮುಂದಾಗಿದೆ. ಅಮೆರಿಕ ಸಂಬಂಧಪಟ್ಟಂತೆ ಹೊರ್ಮುಜ್ ಜಲಸಂಧಿಯಿಂದ ವಿಶ್ವದಾದ್ಯಂತ 20% ಕಚ್ಚಾ ತೈಲ ಹಾಗೆ ಅನಿಲವನ್ನ ಪೂರೈಕೆ ಮಾಡುವಂತ ಜಲಸಂಧಿ. ಬಟ್ ಇಸ್ರೇಲ್ ಹಾಗೆ ಅಮೆರಿಕಕ್ಕೆ ಯಾವುದೇ ಕಾರಣಕ್ಕೂ ಬಂಧ ಮುಕ್ತಗೊಳಿಸೋದಿಲ್ಲ ಅನ್ನೋದಾಗಿ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಸೊ ಹೀಗಾಗಿ ಸಂಧಾನದ ಮಾತುಕತೆಗೆ ಇರಾನೇ ಹೇಳ್ಬಿಡ್ತು, ಅಮೆರಿಕದ ಅಧ್ಯಕ್ಷರು ನಮ್ಮ ಜೊತೆ ಮಾತುಕತೆ ಆಗಿಲ್ಲ, ಇದು ಸುಳ್ಳು ಅನ್ನೋದಾಗಿ ಸ್ಪಷ್ಟಪಡಿಸಿತು. ಇದರ ಮಧ್ಯದಲ್ಲಿ $100 ಬ್ಯಾರೆಲ್ ಕಚ್ಚಾ ತೈಲದ ದರ. ಕೇವಲ ಕಚ್ಚಾ ತೈಲ ಅಥವಾ ಕಮರ್ಷಿಯಲ್ ಗ್ಯಾಸ್, ಅನಿಲ ಬರೀ ಇಷ್ಟಕ್ಕೆ ಮಾತ್ರ ಎಫೆಕ್ಟ್ ಆಗಿದೆ. ಭಾರತದ ಷೇರು ಮಾರುಕಟ್ಟೆಗೂ ಎಫೆಕ್ಟ್ ಆಗಿತ್ತು. ಬಟ್ ಈಗ ಸ್ವಲ್ಪ ಓಕೆ ಚೇತರಿಸ್ಕೊಳ್ತಿದೆ. 600 ಪಾಯಿಂಟ್ಸ್ ಏರಿಕೆ ಕಾಣ್ತಾ ಇದೆ ಸೆನ್ಸೆಕ್ಸ್. 160 ಪಾಯಿಂಟ್ಸ್ ಏರಿಕೆ ಕಂಡ ನಿಫ್ಟಿ. ಜೊತೆಗೆ ಈಗ ಚಿನ್ನಾಭರಣ, ನಿಫ್ಟಿ, ಸೆನ್ಸೆಕ್ಸ್ ಹಾಗೆ ಶೇರ್ ಮಾರ್ಕೆಟ್ನಲ್ಲೂ ಕೂಡ ಇನ್ವೆಸ್ಟ್ ಮಾಡಿದಂತಹ ಕೆಲ ಶೇರ್ಸ್ಗಳು ಕೂಡ ಕಂಪ್ಲೀಟ್ ಆಗಿ ಬಿದ್ದೋಗಿತ್ತು. ಒಂದು ರೀತಿ ಗೂಳಿಯನ್ನ ನೋಡಬೇಕಾಗಿದ್ದವರು ಕುಂಟುತ್ತಾ ಸಾಕ್ತಿದ್ದಂಥ ಬಾತುಕೋಳಿಯನ್ನ ನೋಡಬೇಕಾದಂಥ ಪರಿಸ್ಥಿತಿ ನಿಫ್ಟಿ ಹಾಗೆ ಸೆನ್ಸೆಕ್ಸ್ ನಲ್ಲಿತ್ತು. ಇವತ್ತು ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ. ಸಂಬಂಧಪಟ್ಟ ಹಾಗೆ ಈಗ ಮತ್ತಷ್ಟು ಒಂದು ಸ್ವಲ್ಪ ಏರಿಕೆಯನ್ನ ಅಥವಾ ಒಂದಷ್ಟು ಬದಲಾವಣೆಯನ್ನ ಕಾಣಬೇಕು ಅಂದ್ರೆ ಯುದ್ಧದ ಭೀಕರತೆ ಕ್ಷೀಣಿಸಲೇಬೇಕಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.